ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ ದಿನೇಶ್. ಯಾರೆಲ್ಲ ಈ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಲೇಟ್ ಆಗಿದ್ದರಿಂದ ಬೇಗ ತಲೆ ಬೆಟ್ಟಲ್ಲೇ ಇತ್ತು, ಆದ್ರೂ ಹೊರಟ್ವಿ. ಅಲ್ಲಿಂದ ನ್ಯೂಟ್ರಿಷನ್ ಕ್ಲಬ್ಬಿಗೆ ನಾನು ಹೋಗಿ ಕ್ಲಬ್ ಮುಗಿಸ್ಕೊಂಡು ನೆಕ್ಸ್ಟ್ ಆಫೀಸ್ಗೆ ಹೋದಾಗ ಆಲ್ಮೋಸ್ಟ್ ಆಲ್ರೆಡಿ 12 o'clock ಆಗಿಬಿಟ್ಟಿತ್ತು. ಇವತ್ತು ಆಫೀಸಲ್ಲೂ ಕೂಡ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬೇಗ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ 2 o'clockಗೆ ಲಂಚ್ ಕೂಡ ಕಂಪ್ಲೀಟ್ ಮಾಡಿದೆ. ಲಂಚ್ ಕಂಪ್ಲೀಟ್ ಆದಮೇಲೆ ಆಫೀಸಲ್ಲಿ ಹೇಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಟೈಮು ಆಲ್ರೆಡಿ ಆಲ್ಮೋಸ್ಟ್ 4:45 ಆಗಿಬಿಡ್ತು. ಜ್ಞಾನ್ವಿಗೆ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಹೊರಟು ಅವಳು ಸ್ಕೂಲ್ ಹತ್ರ ಬಂದು ಅವಳನ್ನು ಕೂಡ ಪಿಕಪ್ ಮಾಡಿಕೊಂಡೆ. ಅಂದರೆ ಮಕ್ಕಳೆಲ್ಲ ಅಲ್ಲಿ ಲೇಟ್ 5 o'clock ಹೋದರೂ ಡೇ ಕೇರಲ್ಲಿ ಇರೋರು ಇರ್ತಾರಲ್ವ, ಸೊ ಅವರೆಲ್ಲ ನೋಡ್ತಾಯಿದ್ರು. ನಾನು ಅಂದರೆ ಜ್ಞಾನ್ವಿನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ, ಅವರ ಅಪ್ಪ ಅಮ್ಮ ಇನ್ನೂ ಬಂದಿರಲ್ಲ ಅಲ್ವಾ ಅಂತ ವೆಯ್ಟ್ ಮಾಡ್ತಾಯಿದ್ರು. ಜ್ಞಾನ್ವಿ ಕೂಡ ಬ್ಯಾಗನ್ನು ಹುಡುಕ್ತಾ ಇದ್ದಾಳೆ, ಎಲ್ಲಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಬ್ಯಾಗ್ ಇದಾ ಅಂತ ಆಂಟಿ ಕೂಡ ತೋರಿಸ್ತಾ ಇದ್ದಾರೆ. ನೋಡು ಜ್ಞಾನ, ನಿನ್ನ ಬ್ಯಾಗ್ ಯಾವುದು, ಎಲ್ಲಿದೆ ನೋಡು ಅಂತ ಹೇಳ್ತಿದ್ದಾರೆ. ತಗೊಂಡ್ಳು. ಅವಳು ಹೋದ ತಕ್ಷಣವೇ ಫುಲ್ ಖುಷಿ ಆಗ್ಬಿಡ್ತಾಳೆ. ಅಲ್ಲಿಂದ ಬಂದ್ಬಿಟ್ಟು ಚಾಕ್ಲೇಟ್ ಕೊಟ್ಟಿಲ್ಲ ಅಂತ ಹೇಳಿ ಜ್ಞಾನ್ವಿ ಹೆಂಗೆ ಹೇಳ್ತಾ ಇದ್ದಾಳೆ ಅಂತ. ಅವಳಿಗೆ ಪ್ಯಾಂಟು ಇಲ್ಲಿವರೆಗೂ ಇದೆಯಂತೆ, ಇದು ಇಲ್ಲಿವರೆಗೂ ಇರೋದು ಬೇಕಂತೆ ಪ್ಯಾಂಟು. ಹೌದಾ ಜ್ಞಾನ್ವಿ? ಉದ್ದ ಇರಬೇಕಾ ಪ್ಯಾಂಟ್ ನಿಮಗೆ? ನೋಡಿ ಅಳ್ತಾ ಇದ್ದಾಳೆ ಆಲ್ರೆಡಿ. ಇನ್ನು ಸ್ಕೂಲಿಂದ ಬಂದು 2 minutes ಕೂಡ ಆಗಿಲ್ಲ, ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಳೋದಕ್ಕೆ. ನಿಂದ ಬ್ಯಾಡ್ ಗರ್ಲಾ? ಮತ್ತೆ ಚಾಕ್ಲೇಟ್ ಕೊಟ್ಟರು ಸುಮ್ಮನಾಗ್ತಾ ಇಲ್ಲ. ಆಮೇಲೆ ಅಲ್ಲಿಂದ ನಾನು ಸ್ವಲ್ಪ ಐಬ್ರೋಸ್ ಮಾಡಿಸೋದಿತ್ತು ಮತ್ತು ಹೇರ್ ಕಟ್ ಮಾಡಿಸೋಣ ಅಂತ ಹೊರಟ್ವಿ. ಇಬ್ಬರೂ, ನಾನು ಜ್ಞಾನ್ವಿ ಇಬ್ಬರೂ ಹೊರಟ್ವಿ. ಅಲ್ಲಿಂದ ನಮ್ಮ ಮನೆಯಿಂದ 5 minutes ಅಷ್ಟೇ ಪಾರ್ಲರ್ ಇರೋದು ನಮ್ಮ ಮನೆಯಿಂದ. ಸೊ ಪಾರ್ಲರ್ ರೀಚ್ ಆದ್ವಿ. ನಾನು ಯಾವಾಗಲೂ ಇಲ್ಲೇ ಮಾಡಿಸೋದು ಐಬ್ರೋಸು, ಹೇರ್ ಕಟ್ಟು. ಜ್ಞಾನ್ವಿಗೂ ಅಷ್ಟೇ, ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡಿ ಐಬ್ರೋಸ್ ಆಲ್ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನ್ನಿಸ್ತಿದೆ. ನೆಕ್ಸ್ಟ್ ಇವಾಗ ಹೇರ್ ಕಟ್ ಕೂಡ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು ಅಕ್ಕ. ಹೆಸರು ಲಕ್ಷ್ಮಿ ಅಂತ. ತುಂಬ ಚೆನ್ನಾಗಿ ಹೇರ್ ಕಟ್ ಕೂಡ ಮಾಡ್ತಾರೆ ಮತ್ತು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಟೆಕ್ಸ್ಟ್ ಮಾಡಿ, ಸೊ ನಾನು ಹೇಳ್ತೀನಿ ಅವ್ರ ಅಡ್ರೆಸ್ಸು. ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಕೊಂಡು ಹೇರ್ ಕಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ನನ್ನ ಹೇರ್ ಲುಕ್ ಯಾವ ಥರ ಇರುತ್ತೆ ಅಂತ. ಚೆನ್ನಾಗಿದೆ ಅಲ್ಲ? ನನಗಂತೂ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದರು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಹೇರ್ ಕಟ್ ಮಾಡಿಸಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಅಕ್ಕ. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಥರ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.